ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಯ್ತು ಸ್ವಾಮಿ. ಕಾವೇರಿ ಅವರೇ, ನೀವು ಮುಂದುವರಿಸಿ. ಯೋರ್ ಆನರ್, ಆಕ್ಸಿಡೆಂಟ್ ಹಿಂದಿನ ದಿನ ಇವರೆಲ್ಲರನ್ನು ಮೈಸೂರಿಂದ ಕರೆಸಿ ಅಶೋಕ ರಸ್ತೆಯಲ್ಲಿರೋ ಮೈತ್ರಿ ಲಾಡ್ಜ್ ಅಲ್ಲಿ ಸ್ಟೇ ಮಾಡಿಸಿದ್ರು. ಅಲ್ಲಿ ರೂಮ್ಗಳನ್ನ ಇವ್ರುಗಳಿಗೋಸ್ಕರ ಬುಕ್ ಮಾಡಿಸಿರೋದು ಇದೇ ಪ್ರಬಲ ಅವರು. ಈ ರೌಡಿಗಳು ಹೇಳೋ ಹಾಗೆ ಆಕ್ಸಿಡೆಂಟ್ ಮಾಡ್ಸಕ್ ಹೇಳಿದ್ದು ಬೇರೆ ಪ್ರಬಲ ಅನ್ನೋದಾದ್ರೆ ಅವ್ರನ್ನ ಮೈತ್ರಿ ಲಾಡ್ಜ್ ಪ್ರಶಾಂತ್ ಅವರು ಸರಿಯಾಗಿ ಗುರುತಿಸ್ತಾರೆ. ಅವ್ರನ್ನ ಕರೆಸಿ ವಿಚಾರಿಸೋಕೆ ಅನುಮತಿ ನೀಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಪರ್ಮಿಷನ್ ಗ್ರಾಂಟೆಡ್. ಪ್ರಶಾಂತ್ 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 ಬನ್ನಿ. ದಿನಾಂಕ 10-12-2025 ಇವ್ರುಗಳು ನಿಮ್ಮ ಲಾಡ್ಜಲ್ಲಿ ಸ್ಟೇ ಆಗಿದ್ರು. ಆ ರೂಮ್ನ ಬುಕ್ ಮಾಡಿದ್ಯಾರು? ಪ್ರಬಲ ಅವರು ಕಾಲ್ ಮಾಡಿ ಬುಕ್ ಮಾಡಿದ್ರು. ಆ ಪ್ರಬಲ ಅವರು ಇಲ್ಲಿ ಯಾರು ಅಂತ ನೀವು ಗುರುತಿಸ್ತೀರಾ? ಇವರೇ ಆ ಪ್ರಬಲ ಅವರು. ಇವರೇ ಅಂತ ಹೇಗೆ ಹೇಳ್ತೀರಾ? ನಮ್ಮ ಲಾರ್ಜ್ ಲ್ಯಾಂಡ್ ಪ್ರಾಬ್ಲಮ್ ಆದಾಗ ಅದನ್ನ ಸಾಲ್ವ್ ಮಾಡಿ ಕ್ಲಿಯರ್ ಮಾಡಿಕೊಡ್ಸಿದ್ದು ಇವರೇ. ಐ ಒಬ್ಜೆಕ್ಟ್ ದಿಸ್ ಯೋರ್ ಲಾರ್ಡ್ಶಿಪ್ಸ್. ಕಾವೇರಿ ಅವರು ಪ್ರಬಲ ಅವರು ಕಾಲ್ ಮಾಡಿ ರೂಮ್ ಬುಕ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಪ್ರಬಲ ಅವರೇ ಮಾಡಿದ್ದಾರೆ ಅನ್ನೋದಕ್ಕೆ ಏನ್ ಸಾಕ್ಷಿ? ಯಾರೋ ಒಬ್ರು ಪ್ರಬಲನ್ ಹೆಸರು ಹೇಳ್ಕೊಂಡು ರೂಮ್ ಬುಕ್ ಮಾಡಿರ್ಬಹುದಲ್ವಾ? ಕಾವೇರಿ ಅವರು ಯಾರನ್ನೋ ಒಬ್ರನ್ನ ಕರೆಸಿ ಲಾಡ್ಜ್ ಓನರ್ ಅಂತ ಹೇಳಿ ಈ ಕೇಸ್ನ ತಿರ್ಚೋ ಪ್ರಯತ್ನ ಮಾಡ್ತಾ ಇದ್ದಾರೆ ಯೋರ್ ಲಾರ್ಡ್ಶಿಪ್ಸ್. ಹೌದು ಲಾಯರ್ ಮೇಡಮ್, ಸತ್ಯನ ತಿರ್ಚಿ ಸುಳ್ಳು ಮಾಡಿದ್ದನ್ನ ನಾನು ಮತ್ತೆ ತಿರ್ಚಿ ಸತ್ಯ ಮಾಡಕ್ ಹೊರಟಿದ್ದೀನಿ. ಅದು ಇನ್ ಸ್ವಲ್ಪ ತಲೆನೇ ಎಲ್ರಿಗೂ ಅರ್ಥ ಆಗುತ್ತೆ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯೋರ್ ಆನರ್. ಲಾಯರ್ ಮೇಡಮ್ ಹೇಳೋ ಹಾಗೆ ಇವ್ರ ಹೆಸರಲ್ಲಿ ಯಾರು ಬೇಕಾದರೂ ರೂಮ್ ಬುಕ್ ಮಾಡಿರಬಹುದು. ಆದರೆ ಇವ್ರ ಮೊಬೈಲ್ ನಂಬರಿಂದ ಆ ರೂಮ್ ರೆಂಟ್ ಪೇ ಮಾಡಿರೋದನ್ನ ಬೇರೆ ಯಾರೋ ಬಂದು ಮಾಡೋದಿಕ್ಕಾಗೋದಿಲ್ಲ ಅಲ್ವಾ? ಎಂತ ಬುದ್ಧಿವಂತ ಆದ್ರೂ ಯಾವುದೋ ಒಂದು ಕಡೆ ಸಣ್ಣ ತಪ್ಪು ಮಾಡ್ತಾರೆ ಅನ್ನೋದಕ್ಕೆ ಆಕ್ಸಿಡೆಂಟ್ ಆದಾಗ ಪೊಲೀಸ್ ಕೇಸ್ ಆಗ್ತಿದ್ದ ಹಾಗೆ, ಹಾಸ್ಪಿಟಲ್ ಅಲ್ಲಿ ನಾನು ಬದುಕ್ತಿದ್ದ ಹಾಗೆ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀವೋ, ಸತ್ಯ ಗೊತ್ತಾಗ್ಬಿಡುತ್ತೋ ಅನ್ನೋ ಟೆನ್ಷನ್ ಅಲ್ಲಿ ಈ ರೌಡಿಗಳನ್ನ ಊರ್ ಬಿಡಿಸೋದಿಕ್ಕೆ ಪ್ರಬಲ ಅವರು ಮೈ ಮರೆತು ತಮ್ಮ ನಂಬರಿಂದ ಫೋನ್ ಪೇ ಇಂದ ಪೇಮೆಂಟ್ನ ಮಾಡಿದ್ದಾರೆ. ದತ್ತ ಅಂಕಲ್ ತಗೋ. ಇದು ಅದಕ್ಕೆ ಸಂಬಂಧಪಟ್ಟ ಎವಿಡೆನ್ಸ್. ಮೈ ಲಾರ್ಡ್, ಪ್ರಬಲ ಅವರು ಲಾಡ್ಜ್ಗೆ ಪೇಮೆಂಟ್ ಮಾಡಿದ್ದಾರೆ ಅಂತ ಹೇಗೆ ಹೇಳೋದಕ್ ಸಾಧ್ಯ? ಅವ್ರು ಬೇರೆ ಯಾವ್ದಕ್ಕಾದ್ರೂ ಪೇಮೆಂಟ್ ಮಾಡಿರ್ಬಹುದಲ್ವಾ? ಮೈ ಲಾರ್ಡ್, ಪೇಮೆಂಟ್ ಆದ ಕೆಲವೇ ನಿಮಿಷದಲ್ಲಿ ಇವರೆಲ್ಲ ರೂಮ್ನ ವೆಕೇಟ್ ಮಾಡಿದ್ದಾರೆ. ಈಗೇನು ಹೇಳ್ತೀರಾ ಲಾಯರ್ ಮೇಡಮ್? ಲಿಂಕ್ ಆಗ್ತಾ ಇದೆಯಾ? ಲಿಂಕ್ ಆಗೋ ಹಾಗೆ ನಾನು ಇನ್ನೂ ಕೆಲವು ಸಾಕ್ಷಿ ಆಧಾರಗಳನ್ನ ಪ್ರೆಸೆಂಟ್ ಮಾಡ್ತೀನಿ, ಆಗ ಲಿಂಕ್ ಆಗುತ್ತೆ. ಮೈ ಲಾರ್ಡ್, ಲಾಯರ್ ಮೇಡಮ್ ಲಾಸ್ಟ್ ಟೈಮ್ ನೋಡಲ್ ಆಫೀಸರ್ ಬಂದಿಲ್ಲ, ಫೋನ್ ಟ್ರ್ಯಾಕಿಂಗ್ನ ಸಾಕ್ಷಿ ಆಧಾರಗಳಾಗಿ ಪರಿಗಣನೆ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಈಗ ನೋಡಲ್ ಆಫೀಸರ್ ನಂದೀಶ್ ಅವರು ಹೇಳೋ ಮಾತನ್ನ ಕೇಳಿ ಮೇಡಮ್ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ. ಅದಕ್ಕೆ ಅವ್ರನ್ನ ಕರೆಸಿ ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೊಡಬೇಕು ಅಂತ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ನಂದೀಶ್ ನಂದೀಶ್ ನಂದೀಶ್
ಕೋರ್ಟಿಗೆ ನಿಮ್ಮ ಪರಿಚಯ ತಿಳಿಸಿ. ನನ್ನ ಹೆಸರು ನಂದೀಶ ಅಂತ. ಸಕಲೇಶ್ಪುರದ ಏರ್ಟೆಲ್ ನೋಡಲ್ ಆಫೀಸರ್ ನಾನು. ಪೊಲೀಸ್ ಅವರು ನಿಮ್ಗೆ ಯಾವ ಕಾರಣಕ್ಕೆ ನೋಟಿಸ್ ಕೊಟ್ಟು ವಿಚಾರಣೆ ಕರೆಸಿದ್ರು? ಸತ್ತ ವ್ಯಕ್ತಿಗಳ ಹೆಸರಲ್ಲಿ 2 ಸಿಮ್ ಕಾರ್ಡ್ ಆಕ್ಟಿವೇಟ್ ಆಗಿದ್ದಕ್ಕೆ ನನಗೆ ನೋಟಿಸ್ ಕೊಟ್ಟಿದ್ರು. ಈ ವಿಚಾರ ನನಗೆ ಗೊತ್ತಾದ ನಂತರ ನಾನು ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡಿ ನೋಡಿದಾಗ ಸಕಲೇಶ್ಪುರದ ನೇತಾಜಿ ರೋಡಲ್ಲಿರೋ ನಮ್ಮ ಬ್ರಾಂಚ್ನ ಎಂಪ್ಲಾಯಿ ಪ್ರಮೋದ್ ಅನ್ನೋರು ದುಡ್ಡು ತಗೊಂಡು ಈ ಕೆಲಸ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಯ್ತು. ಹಾಗಾಗಿ ತಕ್ಷಣ ಅವ್ರನ್ನ ಕೆಲಸದಿಂದ ಕಿತ್ತಾಕಿದ್ವಿ. ಯುವರ್ ಆನರ್, ಇವ್ರು ಹೇಳಿದ ಮಾತಿಗೆ ಆಧಾರ ಪೊಲೀಸ್ ಕೊಟ್ಟ ನೋಟಿಸ್. ಯಾವಾಗ ಹುಡುಗ ಆ ಸಿಮ್ನ ಆಕ್ಟಿವೇಟ್ ಮಾಡಿದ್ನೋ ಅದರ ಡೀಟೇಲ್ಸ್ ಮತ್ತೆ ಆ ಹುಡುಗನ ಕೆಲಸದಿಂದ ತೆಗೆದುಹಾಕಿರೋದಕ್ಕೆ ಪ್ರೂಫ್ ಇದೆ ಯುವರ್ ಆನರ್. ನೀವೇನಾದ್ರೂ ಕೇಳೋದಿದ್ಯಾ? ಎಸ್ ಮೈ ಲಾರ್ಡ್. ಮಿಸ್ಟರ್ ನಂದೀಶ್ ಅವರೇ, ಪ್ರಬಲ ಅವರೇ ಆ ಸಿಮ್ನ ಆಕ್ಟಿವೇಟ್ ಮಾಡೋದಕ್ಕೆ ಹೇಳಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರೂ ಪ್ರೂಫ್ ಇದೆಯಾ? ಖಚಿತವಾದ ಪ್ರೂಫ್ ಇದೆಯಾ? ಇಲ್ಲ ಮೇಡಮ್. ಪ್ಲೀಸ್ ಟೇಕ್ ಅ ನೋಟ್ ಆಫ್ ದಿಸ್ ಮೈ ಲಾರ್ಡ್ಶಿಪ್ಸ್. ಕಾವೇರಿ ಅವರು ಹೇಳ್ದ ಹಾಗೆ ಇದು ಪ್ರಬಲ ಅವರೇ ಮಾಡಿಸಿದ್ದಾರೆ ಅನ್ನೋದಕ್ಕೆ ಹೇಗ್ ಸಾಧ್ಯ? ಖಂಡಿತ ಸಾಧ್ಯ ಇದೆ ಯುವರ್ ಆನರ್. ಇವರು ಕೆಲಸದಿಂದ ತೆಗೆದಾಕಿರೋ ಆ ಪ್ರಮೋದನ್ನ ಹಾಗೆ ಇವ್ರ ಮನೆ ಕಾರ್ ಡ್ರೈವರ್ ಕೃಷ್ಣನ್ನ ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೊಡಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಪ್ರಮೋದ್ ಪ್ರಮೋದ್ ಪ್ರಮೋದ್. ಕೃಷ್ಣ ಕೃಷ್ಣ ಕೃಷ್ಣ. ಪ್ರಮೋದ್, ಕೃಷ್ಣ, ಬನ್ನಿ. ನಮಸ್ತೆ ಸಮ್ಮಿ. ಪ್ರಮೋದ್ ಅವರೇ, ಇದುವರೆಗೂ ಪ್ರಬಲ ಅವರು ನಿಮ್ಮ ಹತ್ರ ಎಷ್ಟು ಸಲ ಫೇಕ್ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿ ನಿಮ್ಮ ಹತ್ರ ಸಿಮ್ ತಗೊಂಡಿದ್ದಾರೆ? ಇಲ್ಲಿ ತನಕ 1-2 ಸತಿ ತೊಗೊಂಡಿದ್ದಾರೆ ಮೇಡಮ್. ಅದನ್ನ ಹೇಗೆ ಮತ್ತೆ ಯಾವಾಗ ಪಡ್ಕೊಳ್ತಾ ಇದ್ರು? ಈ ಡ್ರೈವರ್ ಮೂಲಕ ಫೇಕ್ ಡಾಕ್ಯುಮೆಂಟ್ಸ್ನ ಕಳಿಸಿ ಸಿಮ್ ಕಾರ್ಡ್ನ ಪಡ್ಕೊತಾ ಇದ್ರು ಮೇಡಮ್. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ನಿಮ್ಮ ಹೆಸರು? ಕೃಷ್ಣ. ಕೃಷ್ಣ ಅವರೇ, ನೀವು ಎಷ್ಟು ವರ್ಷದಿಂದ ಪರಶುರಾಮ್ ಅವ್ರ ಮನೇಲಿ ಕೆಲಸ ಮಾಡ್ತಾ ಇದ್ದೀರಾ? 8 ವರ್ಷದಿಂದ ಮಾಡ್ತಿದ್ದೀನಿ ಮೇಡಮ್. ಪ್ರಬಲ ಅವರು ಏನಂತ ಹೇಳಿ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ನಿಮ್ಮನ್ನ ಸಿಮ್ ತರೋದಕ್ಕೆ ಕಳಿಸ್ತಾ ಇದ್ರು? ಮೇಡಮ್, ಸಿಮ್ ಪ್ರಾಬ್ಲಮ್ ಆಗಿದೆ ಅಂತೇಳಿ ಡಾಕ್ಯುಮೆಂಟ್ಸ್ ಕೊಡ್ತಿದ್ರು. ನಾನು ಇವ್ರಿಗೆ ಕೊಡ್ತಿದ್ದೆ. ಇವ್ರು ಸಿಮ್ ಕಾರ್ಡ್ ಕೊಡ್ತಿದ್ರು. ನಾನು ತಗೊಂಡೋಗಿ ಪ್ರಬಲ್ ಅವ್ರಿಗೆ ಕೊಡ್ತಿದ್ದೆ.